ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಒಂದು ಒಳ್ಳೆ ಕುರಿ ಮಟನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀರಾ, ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟಿಗೆ ನಾನು 1 kg ಅಷ್ಟು ಕುರಿ ಮಟನ್ನು ತೊಗೊಂಬಂದಿದ್ದೀನಿ. 1 kg ಕುರಿ ಮಟನ್ನು ಚೆನ್ನಾಗಿ ತೊಳೆದು ಅರಿಶಿನ ಉಪ್ಪಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಮಸಾಲೆಗೆ ಒಂದು 2 ಗೆಡ್ಡೆ ಈರುಳ್ಳಿ ಕಟ್ ಮಾಡಿದ್ದೀನಿ, ಟೊಮೊಟೊನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಖಾರಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸುರಿದು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಯೂಸ್ ಮಾಡೋದು. ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ಕಿರೋ ಬೇಳೆಗೆ ನೋಡಿ, ಇಲ್ಲಿ ಇದ್ಕಿರೋ ಅವರೆ ಬೇಳೆ ಅದು ಸಹ ಇಟ್ಕೊಂಡಿದ್ದೀನಿ. ಕಾಳು ನೆನೆಸಿಟ್ಟಿದ್ದೆ, ಅದನ್ನ ಇದಕ್ಕೆ ಇಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು 1/4 kg ಆಗೋಷ್ಟು ಇದೆ. ಈಗ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ, ಅಂದರೆ ಇದನ್ನು ನಾವು ಮಟನ್ನು ಒಂದು ಸರಿ ಬೇಯಿಸ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಇದ್ಕಿರೋ ಬೇಳೆ ಕುಕ್ಕರಲ್ಲೇ ಹಾಕ್ಬಿಟ್ರೆ ಅದು ನುಣ್ಣಿಗೆ ಬೆಂದೋಗ್ಬಿಡುತ್ತೆ. ಆ ಥರ ಬೇಯಬಾರ್ದು ಅಂದರೆ ಫಸ್ಟಿಗೆ ನಾವಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಾವು ಸಾಂಬಾರು ಏನಾಗುತ್ತೆ ಅಂದರೆ ನಮಗೆ ಬೇಳೆ ಜಾಸ್ತಿ ಬೇಯೋದಿಲ್ಲ. ಆವಾಗ ನಾವು ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಒಂದು ಮೃದುವಾಗಿರುವಂಥ ಒಂದು ಬೇಳೆ ಸಿಗುತ್ತೆ. ತುಂಬ ನುಣ್ಣಗೆ ಹೋಗ್ಬಿಡ್ತು ಅಂದರೆ ಬೇಳೆ ಏನಾಗುತ್ತೆ ಅಂದರೆ ಅದು ಸಾಂಬಾರು ತುಂಬ ತಿಕ್ಕು ಕೊಟ್ಬಿಡುತ್ತೆ. ತಿಕ್ನೆಸ್ ಅನ್ನೋದು ಜಾಸ್ತಿ ಹೋಗ್ಬಿಡುತ್ತೆ. ಆವಾಗ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ಸಪ್ಪೆ ಕೊಟ್ಬಿಡುತ್ತೆ. ಆ ಸಪ್ಪೆ ಕೊಡಬಾರ್ದು, ನಮಗೆ ಒಳ್ಳೆ ಟೇಸ್ಟ್ ಬರಬೇಕು ಅಂತಂದರೆ ಬೇಳೆ ಜಾಸ್ತಿ ಬೇಯಿಸ್ಕೋಬಾರ್ದು. ನಾನು ಯಾವ ಥರ ಹೇಳ್ತೀನೋ ನೀವು ಒಂದ್ಸರಿ ಆ ಥರ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳ ಕಡೆ ಯಾವ ಥರ ಮಾಡ್ತಾರೋ ಅದೇ ಥರನೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಮಟನ್ನ ಹಾಕ್ಕೊತಾ ಇದ್ದೀನಿ. ಈಗ 1 kg ಆಗೋಷ್ಟು ಒಂದು ಮಟನ್ನ ಇದೆ. ಇದು ಕುರಿ ಮಟನ್ನು. ನಾವು ಈ ಕುರಿ ಮಟನ್ನು ಸ್ವಲ್ಪ ಜಿಡ್ಡು ಸ್ಮೆಲ್ ಬರುತ್ತೆ, ಅಂದರೆ ಈ ಥರ ಕೌಸ್ ಹೊಡಿತಾ ಇರುತ್ತೆ. ಅದು ಎಷ್ಟೇ ಮಾಡಿದ್ರೂ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು 4 ರಿಂದ 5 ಸರಿ ಚೆನ್ನಾಗಿ ತೊಳಿಬೇಕು ಮಟನ್ನು. ಅದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡಿದ್ದ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪಾಕಿ ಇನ್ನೂ ಒಂದು 2 ಸರಿ ತೊಳಿಬೇಕು. ಆವಾಗ ಅದು ಆ ಜಿಡ್ಡಿನಂಶ ಏನಿರುತ್ತೆ, ಸ್ಮೆಲ್ಲು ಅದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆವಾಗ ನಮಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರುಬ್ಬೇಕಾದ್ರೂ ಅಷ್ಟೇ ಬೆಳ್ಳುಳ್ಳಿನೂ ಮತ್ತು ಮೆಣಸು, ಅಂದರೆ ಕಾಳು ಮೆಣಸು ಸ್ವಲ್ಪ ಹಾಕ್ಕೊಂಡ್ರೆ, ಬೆಳ್ಳುಳ್ಳಿ ಜಾಸ್ತಿ ಇಟ್ಕೊಬೇಕು. ಮೆಣಸು ಅಷ್ಟೇ. ನೀವು 1 kg ಕುರಿ ಮಟನ್ನು ಮೇಕೆ ಮಟನ್ ಅಂದರೆ ಅದಕ್ಕಿಲ್ಲಾಂದ್ರೆ ಒಂದು 1/4 ಸ್ಪೂನಷ್ಟು ನಾವು ಒಂದು ಟೀ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ 1/4 ಸ್ಪೂನಷ್ಟು ಕಾಳು ಮೆಣಸು ಇಟ್ಕೊಬೇಕಾಗುತ್ತೆ. ಈಗ ನೋಡಿ, ನಾನು ಮಟನ್ ಫ್ರೈ ಮಾಡ್ಕೊಂಡಿದ್ದೀನಿ. ಮಟನ್ ಫ್ರೈ ಮಾಡಿಕೊಂಡು ಅದನ್ನು ಕುಕ್ಕರ್ ಮುಚ್ಕೊಂಡಿದ್ದೀನಿ. ಅದಿಲ್ಲ ಅಂದರೂ ಒಂದು 2 ವಿಸಿಲ್ ಕೂಗಿಸ್ಬೇಕು. ಅದು ಮಟನ್ ಬೇಯೋಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಪಾತ್ರೆಗೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಫಸ್ಟ್ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತಂದರೆ, ಇದಕ್ಕೆ ನಾವು ಕುರಿ ಮಟನ್ನೇ ಆಗಿರಲಿ ಮೇಕೆ ಮಟನ್ನೇ ಆಗಲಿ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಜಾಸ್ತಿ ಇಟ್ಟು ನೋಡಿ, ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಅದಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 2 ಗೆಡ್ಡೆ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿನೂ ಮತ್ತು ಟೊಮೊಟೊ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಖಾರದ ಪುಡಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ನಾನು ಎಲ್ಲದಕ್ಕೂ ಅಷ್ಟೇ ಒಣಗಿರೋ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಯಾಕೆಂತಂದರೆ ಒಣಗಿರೋ ಮೆಣಸಿನ್ಕಾಯಿ ಒಂದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಖಾರದ ಪುಡಿಗಿನ್ನ ಒಣಗಿರೋ ಮೆಣಸಿನ್ಕಾಯಿ ಟೇಸ್ಟ್ ಇರುತ್ತೆ. ಆದರೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಖಾರದ ಪುಡಿ ಹಾಕೋದ್ರೆ ಸ್ವಲ್ಪ ಕಲ್ಲರ್ ಬರುತ್ತೆ ಅಷ್ಟೇ, ಆದರೆ ನನಗೆ ರೆಡ್ ಕಲರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದು ನೋಡಿ, ನಾನು ಯಾವ ಥರ ಸಾಂಬಾರು ಮಾಡ್ತಾಯಿದ್ದೀನೋ ನನಗೆ ಆ ಕಲ್ಲರೇ ನನಗೆ ಇಷ್ಟ. ಸಾಂಬಾರು ಚೆನ್ನಾಗಿರುತ್ತೆ. ಒಂದು ಒಣಗಿರೋ ಮೆಣಸಿನ್ಕಾಯಿ ಮಾಡೋದ್ರಿಂದ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಹೇಳಬೇಕು ಅಂದರೆ ಜಾಸ್ತಿ ಕೊಬ್ಬರಿ ಹಾಕಿ ರುಬ್ಬಬಾರ್ದು ಫ್ರೆಂಡ್ಸ್. ಇದನ್ನ ನಾನು ನಿಮ್ಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ,
ಕೊಬ್ಬರಿ ಜಾಸ್ತಿ ಹಾಕಿ ರುಬ್ಬೋದ್ರಿಂದ ಸಾಂಬಾರು ಅದು ಚೆನ್ನಾಗಿರೋದಿಲ್ಲ. ಅಷ್ಟೊಂದು ನಮಗೆ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ಟೇಸ್ಟು ಬರೋದಿಲ್ಲ. ನಮ್ಮ ಕಡೆ ಜಾಸ್ತಿ ನಮ್ಮ ಹಳ್ಳಿಗಳ ಕಡೆ ಹೇಳಬೇಕು ಅಂತಂದರೆ ಕೊಬ್ಬರಿ ಯಾರೂ ಹಾಕೋದೇ ಇಲ್ಲ. ನಾವು ಸ್ವಲ್ಪ ಯೂಸ್ ಮಾಡ್ತೀರಿ. ನೋಡಿ ನನ್ನ ಮುಡಿ ಅಂದರೆ ನನ್ನ ಕೈ ಒಂದು ಇಡಿಯಷ್ಟು ಮುಷ್ಟಿನಲ್ಲಿ ಎಷ್ಟಾಗುತ್ತೆ ಒಂದು ಇಡಿ ಅಷ್ಟೇ ಹಾಕ್ಕೊಂಡು ರುಬ್ಕೊಳೋದು. ಇವಾಗ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿನೂ ಅಷ್ಟೇ ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್. ಧನಿಯಾ ಪುಡಿ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ತಿನ್ನಬೇಕಾದ್ರೆ ಬರೀ ಧನಿಯಾ ಪುಡಿದೇ ಸ್ಮೆಲ್ಲು ಬರ್ತಾ ಇರುತ್ತೆ ಮತ್ತು ಧನಿಯಾ ಪುಡಿದೇ ಬಾಯಿಗೆ ಸಿಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂತಂದರೆ ನೋಡಿ, ಇವಾಗ ನಾನು ಒಂದು 2.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1 kgಗೆ 2.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಅಂಗಡಿಯಿಂದ ತೊಗೊಂಬಂದಿರೋ ಧನಿಯಾ ಪುಡಿ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಅವರು ಬರೀ ಧನಿಯನೇ ಮಿಷಿನ್ಗೆ ಹಾಕ್ಸ್ಕೊಂಬಂದಿರ್ತಾರೆ. ನಾವು ಮನೆಯಲ್ಲೇ ಮಾಡೋದಾದರೆ ನಾವೆಲ್ಲ ಐಟಮು ನಮಗೇನು ಬೇಕೋ ಐಟಮ್ಸ್ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀರಿ. ಈಗ ನೋಡಿ ನಾನು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಅದು ಬಿಸಿ ಇರುತ್ತಲ್ಲ, ಈ ನಾವು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಅದರಲ್ಲೇ ಬಿಸಿ ಇರುತ್ತಲ್ಲ, ಧನಿಯಾ ಪುಡಿ ಹಾಕೋದ್ರಿಂದ ಆ ಬಿಸಿಗೆ ಅದು ಫ್ರೈ ಆಗುತ್ತೆ. ಇವಾಗ ಅದು ಫ್ರೈ ಮಾಡಿದಾದಮೇಲೆ ಅದನ್ನ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋಂಥ ಮಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ನಾವು ಇದಕ್ಕೆ ಇಟ್ಕೊಂಡಿದ್ರಲ್ಲ ಅವರೆಕಾಳು, ಇದಕ್ಕಿನ ಅವರೆಬೇಳೆ ಅದನ್ನು ಹಾಕ್ತಾಯಿದ್ದೀರಿ. ಇದೊಂದು ಸುಮಾರು ಒಂದು 1/4 kg ಆಗೋಷ್ಟಿದೆ. ಇದು ಅಷ್ಟೇ ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಮಂದ ಬಂದುಬಿಡುತ್ತೆ ಸಾಂಬಾರು. ತುಂಬ ಮಂದ ಆದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಮತ್ತು ಜಾಸ್ತಿನೂ ಸಹ ಆ ಕಾಳು ಬೇಯಬಾರ್ದು. ಅದು ನಮಗೆ ಆ ಕಾಳೆ ಹಾಗೆಯೇ ಇರಬೇಕು ಸಾಂಬಾರಲ್ಲಿ. ಆವಾಗಲೇ ಅದು ಚೆನ್ನಾಗಿರೋದು. ಅಂದರೆ ನಮಗೆ ಬಾಯಲ್ಲಿ ಇಟ್ಟರೆ ಸುಮ್ಮನೆ ಒಂದು ಕರಗೋ ಥರ ಇರಬೇಕು ಅದು ಬೇಳೆ. ತುಂಬ ಮಂದ ಕೊಟ್ಬಿಡುತ್ತೆ ತುಂಬ ಬೆಂದೋಗ್ಬಿಟ್ರೆ. ಆ ಥರ ಆಗಬಾರ್ದು. ಇನ್ನು ಇಲ್ಲಿ ಹಾಕ್ತಾ ಇದ್ದೀನಲ್ಲ ಕೊಬ್ಬರಿ, ಇದು ತುಂಬ ಹೆಲ್ಚಾಗಿರೋ ಕೊಬ್ಬರಿ ಇದು. ಅಂದರೆ ನಾವು ಎಳ್ನೀರೆಲ್ಲ ಕುಡಿದಾಗ ಅದರಲ್ಲಿ ಸಿಗುತ್ತಲ್ಲ ಪೇಪರ್ ಗಂಜಿ ಅಂತಾರಲ್ಲ, ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಆ ಥರ ಕೊಬ್ಬರಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಟನ್ ಸಾಂಬಾರಿಗೆ ಮತ್ತು ಬೇಳೆ ಸಾರಿಗೆ, ಬಸ್ಸಾರಿಗೆ ಎಲ್ಲ ಹಾಕೋದ್ರಿಂದ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಲ್ಲಿ. ಈ ಥರ ಕೊಬ್ಬರಿ ಹಾಕೋದ್ರಿಂದ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ. ಯಾಕಂತಂದರೆ ಕೆಲವರು ಇದನ್ನು ಇಷ್ಟಪಟ್ಟು ತಿಂತಾರೆ. ಎಳ್ನೀರಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು. ನೋಡಿ ಈಗ ಆ ಥರ ನಾನು ಕಟ್ ಮಾಡಿ ಹಾಕ್ಕೊಂಡು ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಮಗೆ ಮತ್ತು ಸಾಂಬಾರಿಗೆ ನಮಗೆ ತಿಳಿಸಾರು ಎಷ್ಟು ಬೇಕೋ ಅಷ್ಟು ನೀರು ಸಹ ಇಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನಮಗೆ ಮಸಾಲೆ ಬಂದು ನಾವು ಹಾಕೋಂಥ ಧನಿಯಾ ಪುಡಿನಲ್ಲಿ ಮತ್ತು ಕೊಬ್ಬರಿನಲ್ಲಿ ಇರೋದಿಲ್ಲ. ನಾವು ರುಬ್ತಿರಲ್ವ, ಮತ್ತು ಅದೇನದು ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಟೊಮೊಟೊ, ಒಣಗಿರೋ ಮೆಣಸಿನ್ಕಾಯಿ, ಇದಿಷ್ಟರಲ್ಲೇ ಫ್ರೆಂಡ್ಸ್ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಬರೋದು. ಧನಿಯಾ ಪುಡಿ ಅದೊಂದು ಸಾಂಬಾರು ಒಂದು ತಿಕ್ನೆಸ್ಗಂತನೂ ಒಂದು ಧನಿಯಾ ಪುಡಿ ಹಾಕ್ತೀರಿ. ಕೊಬ್ಬರಿನೂ ಅಷ್ಟೇ. ಕೊಬ್ಬರಿ ನಾವೊಂದು ಆಪ್ಷನ್ನು, ನಮ್ಮ ಕಡೆ ಎಲ್ಲ ಅದೊಂದು ಆಪ್ಷನಲ್ಲಿ ಯಾರೂ ಯೂಸ್ ಮಾಡೋದಿಲ್ಲ, ನಾವೇ ಯೂಸ್ ಮಾಡೋದು. ಇವಾಗ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಡೋಣ. ಸಾಂಬಾರು ಮಾತ್ರ ತುಂಬ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಸಾಂಬಾರು ಯಾವ ಥರ ಇದೆ ಅಂತ. ಈಗ ನನ್ನ ಮನೆಯಲ್ಲಿ ನನ್ನ ತಮ್ಮ ಬರ್ತಾನೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಶಾವಿಗೆ ಪಾಯಸ, ಮಟನ್ ಗ್ರೇವಿ, ಮಟನ್ ಸಾಂಬಾರು, ಅನ್ನ ರಸ ಎಲ್ಲ ಮಾಡಿದ್ದೆ. ಅದನ್ನೇ ಸಹ ನಿಮ್ಮ ಹತ್ರ ಇಟ್ಕೊಂಡಿದ್ದೀನಿ. ಇದು ಯಾವ ರೆಸಿಪಿನೂ ನಾನು ನಿಮಗೆ ಶೇರ್ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದರೆ ಟೈಮ್ ಹೋಗ್ಬಿಟ್ಟಿತ್ತು. ಮತ್ತು ಅವರೆಲ್ಲ ಬರ್ತೀನಿ ಅಂತ ಅರ್ಜೆಂಟಾಗಿ ಹೇಳಿದ್ಮೇಲೆ ಮಾಡೋದಕ್ಕಾಗಿಲ್ಲ. ಹಾಗೆ ಇನ್ನೊಂದು ಸರಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ.